ಆಚಾರ ಇದ್ರೊಳಗ ಸೇರ್ಸ್ಲಿಕ್ ಆಗೋಲಾಗ್ಯದ್ರಿ. ಯಾಕ್ರಿ? ಏನೋ ಅದು ಸೇರ್ಸ್ಲಿಕ್ ಬರಂಗಿಲ್ಲ ಅಂತ ಇರ್ತದ. ಅದ ಅವ್ರ ಸೆಟ್ಟಿಂಗ್ಸ್ ಮಾಡಿ ಇಟ್ಕೊಂಡಿದಾರ, ನಾವೇನ್ ಮಾಡ್ಲಿ. ನಾರಾಯಣ. ಸರ್ ನಿಮ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ಸರ್. ಅದು ನಿಮಗ್ ಮಾತ್ರ ಆತರ ತೋರಿಸ್ತಿದೆ. ನೀವೇನೋ ಪ್ರೈವೇಟ್ ಸೆಟ್ಟಿಂಗ್ಸ್ ಮಾಡಿದಿರಿ. ಎಂತದು ಮಾಡಿಲ್ಲ. ಇಲ್ಲ, ನಾವಿಲ್ಲಿ ನಿಮ್ಮನ್ನ ಕಾಲ್ ಪುಲ್ ಮಾಡಕ್ಕೂ ಟ್ರೈ ಮಾಡಿದ್ವಿ. ನಾನೇ ಅಲ್ಲ, ಭೂಷಣರು ಟ್ರೈ ಮಾಡಿದ್ರು. ನೀವು ಅದ್ ಬೇರೆ ಏನೋ ಮಾಡಿದಿರಿ, ಅದಕ್ಕೆ ಮಾಡಕ್ ಆಗ್ತಿಲ್ಲ. ಸರಿ, ಈಗ ಆಮೇಲೆ ನೋಡ್ತೇನೆ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ್ಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಂಗೆ ಶೇರ್ ಮಾಡಿದ್ದು ತುಂಬಾ ಚಿಕ್ಕದಾಗಿ ಕಾಣಿಸ್ತಿದೆ. ಅಂದ್ರೆ ನಂದೇ ಸಮಸ್ಯೆ, ಹೇಗೆ ಅಂತ ಗೊತ್ತಾಗ್ತಿಲ್ಲ. ಅದನ್ನು ಚೆಕ್ ಮಾಡಿ. ಒಂದೇ ನಿಮಿಷ. ಫುಲ್ ಸ್ಕ್ರೀನ್ ಅಂತಾನೆ ತೋರಿಸಿದೆ, ಆದ್ರೆ ನಂಗೆ ಆ ಸ್ಕ್ರೀನ್ ಮಾತ್ರ ಒಂದ್ ಲೈನ್ ಅಲ್ಲಿ ಕಾಣಿಸ್ತಿದೆ, ಅಕ್ಷರ ಕಾಣಿಸ್ತಿಲ್ಲ.
ಯಾಕದು ಗೊತ್ತಾಗ್ತಿಲ್ಲ. ಕಾಣಿಸ್ತಿದ್ಯಾ? ಅಲ್ಲ, ನಿಮ್ದು ಸರಿ ಇದೆ, ನಂದ್ರಲ್ಲಿ ಸೆಟ್ಟಿಂಗ್ ಎಲ್ರದ್ದು ಕಾಣಿಸುವಾಗ ಒಂದ್ ಸೈಡ್ ಅಲ್ಲಿ ಸ್ಕ್ರೀನ್ ಕಾಣಿಸ್ತಿದೆ, ದೊಡ್ಡದಾಗಿ ಕಾಣಿಸ್ತಿಲ್ಲ ನನಗೆ. ಅಲ್ಲಿ ನೀವು ಕಸ್ಟಮ್ ಮಾಡಿ, ಅದು ಸ್ಕ್ರೀನ್ ದೊಡ್ಡದಾಗಿ ಕಾಣೋ ತರ ಆಪ್ಷನ್ ಕೊಡಿ. ಕೆಳಗಡೆ 2 ಬಾಕ್ಸ್ ಇರುತ್ತೆ ನೋಡಿ. ಕೆಳಗಡೆ ಅಂದ್ರೆ ಯಾವ ಕಡೆ? ನನಗೆ ಲ್ಯಾಪ್ಟಾಪ್ ಅಲ್ಲಿ ಲೆಫ್ಟ್ ಅಲ್ಲಿ ಇದೆ, ಕೆಳಗಡೆ ಲೆಫ್ಟ್. ಮೊಬೈಲ್ ಅಲ್ಲಿ ಹೆಂಗಿರುತ್ತೆ? ಲ್ಯಾಂಗ್ವೇಜು, ಡೇಟಾ ಸ್ಟೋರೇಜು, ಸೆಕ್ಯೂರಿಟಿ, ನೋಟಿಫಿಕೇಶನ್, ಕಾಲ್, ಮೀಟಿಂಗ್ ಮೇಲೆ ಓಪನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಸ್ಕ್ರೀನ್ ಮೇಲೆ. ಮ್ಯಾಕ್ಸಿಮೈಸ್ ಕೊಡೋ ತರ ಏನಾದ್ರು ಇದೆಯೋ ನೋಡಿ. ಏನು ಗೊತ್ತಿಲ್ಲ. ನೀವು ಮೊನ್ನೆ ಸರಿ ಇತ್ತು, ನಿನ್ನೆನು ಹಂಗೆ ಆಯ್ತು, ಇವತ್ತು ಹಂಗೆ ಆಯ್ತು. ಸರಿ, ನಾನು ಇವತ್ತು ಪುಸ್ತಕ ನೋಡಿ ಮಾಡ್ತೇನೆ, ಮತ್ತೆ ಸರಿ ಮಾಡೋಣ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಎಲ್ಲ ಜೀವಜಾತಗಳ ಒಳಗೆ ಇದ್ದೇನೆ, ಎಲ್ಲ ಜೀವಜಾತಗಳು ನನ್ನೊಳಗೆ ಇವೆ. ಅವುಗಳು ನನ್ನೊಳಗೆ ಹೇಗಿವೆಯೋ ಹಾಗೆ ನಾನು ಅವುಗಳ ಒಳಗೆ ಇರುವುದಲ್ಲ. ಅವುಗಳ ನನ್ನೊಳಗಿರುವುದು ನನ್ನನ್ನು ಆಶ್ರಯಿಸಿ, ನಾನು ಅವುಗಳ ಒಳಗಿರುವುದು ಆಶ್ರಯಿಸಿ ಅಲ್ಲ, ಅವುಗಳಿಗೆ ರಕ್ಷಣೆಯನ್ನು ನೀಡುವ ದೃಷ್ಟಿಯಿಂದ ಅನ್ನೋದನ್ನ ನಿರೂಪಿಸಿ ವಿದಿತ್ವ ಸಪ್ತ ಸೂಕ್ಷ್ಮಾಣಿ ಅಂತ ಹೇಳ್ತಾ ಪಂಚಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಷಡಂಗ ಪೂರ್ಣ ಜ್ಞಾನಾತ್ಮ ಪೂರ್ಣ ನಾವು ವಿಶಿಷ್ಟವಾದ 6 ಗುಣಗಳು ಅಂತ ಏನ್ ಹೇಳಿದ್ವಿ, ಪೂರ್ಣ ಜ್ಞಾನಾತ್ಮ, ಪೂರ್ಣ ಐಶ್ವರ್ಯಾತ್ಮ, ಪೂರ್ಣ ಪ್ರಭಾತ್ಮ, ಪೂರ್ಣ ಆನಂದಾತ್ಮ, ಪೂರ್ಣ ತೇಜಾತ್ಮ, ಪೂರ್ಣ ಶಕ್ತ್ಯಾತ್ಮ, ಹೀಗೆ 6 ಅಂಗಗಳಿಂದ ಕೂಡಿದ ಮಹೇಶ್ವರನಾದ ಭಗವಂತ ಪ್ರಧಾನವನ್ನ ಬಳಸಿಕೊಂಡೇ ವಿನಿಯೋಗಸ್ಥ, ಅದನ್ನು ಚೆನ್ನಾಗಿ ತಿಳಿದು ಅಂತನೂ ಅರ್ಥ, ಅದನ್ನ ಚೆನ್ನಾಗಿ ಬಳಸಿ ಅಂತನೂ ಅರ್ಥ. ಜಗತ್ತು ನಡೀತಾ ಇದೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅನ್ನುವ ಮಾತನ್ನ ನಾವು ಹಿಂದೆ ನೋಡಿದ್ವಿ. ಆಮೇಲೆ ಉದಾಸೀನ ವದಾಸೀನ ಅನ್ನುವ ಮಾತನ್ನ ಆಡ್ತಾ, ವಸ್ತುತಃ ಅವನು ಉದಾಸೀನವತ್ ನತು ಉದಾಸೀನ, ಅವನಿಗೆ ಯಾವತ್ತ ಉದಾಸೀನ್ಯ ಅನ್ನೋದಿಲ್ಲ. ಔದಾಸೀನ್ಯ ಅನ್ನೋದು ನಮ್ಮ ದೋಷ. ಆದ್ರೆ ಭಗವಂತ ಎಲ್ಲವೂ ಮೊದಲೇ ಚೆನ್ನಾಗಿ ತಿಳಿದೇ ಇರುತ್ತೆ, ಅದನ್ನಾಗಿ ಉದ್ವೇಗಕ್ಕೊಳಗಾಗುವುದಿಲ್ಲ, ಅಥವಾ ಅವನ ಅದರ ಬಗ್ಗೆ ಹೀಗಾಗ್ಬೇಕಿತ್ತು, ಅಯ್ಯೋ ಹಾಗಾಗೋಯ್ತು ಅಂತ ಅದನ್ನ ತಪ್ಪಾಗಿ ಕಲ್ಪಿಸಿಕೊಂಡು ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಎಲ್ಲದರ ಮೇಲೆ ಹಾರಾಡುವುದಿಲ್ಲ, ಕೂಗಾಡುವುದಿಲ್ಲ, ಅಥವಾ ಡಿಪ್ರೆಷನ್ಗಳಿಗಾಗಿ ಬೇಡವೇ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಿ ಈ ಜಗತ್ತಿನ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಮನುಷ್ಯರ ಸ್ವಭಾವವನ್ನು ಕಂಡ್ರೆ ಎಂಥವನಿಗಾದ್ರೂ ವೈರಾಗ್ಯ ಬರಬೇಕು. ಎಷ್ಟು ಮಾಡಿದ್ರೂ ಸಾಕು ಅನ್ನಲ್ಲ, ಎಷ್ಟು ಮಾಡಿದ್ರೂ ಎದ್ದೇಳಲ್ಲ, ಎಷ್ಟು ಮಾಡಿದ್ರೂ ಅಗತ್ಯವನ್ನ ಪೂರೈಸುವವರೊಬ್ರು ಇದ್ದಾರೆ ಅಂತ ಅನ್ನೋ ವಿಶ್ವಾಸದಿಂದ ಅವರನ್ನ ಗೌರವಿಸಲ್ಲ. ಎಲ್ಲಾ ರೀತಿಯಿಂದಲೂ ಕೂಡ ಅವರ ಸಹಜ ಸ್ವಭಾವವನ್ನು ಗಮನಿಸಿದ್ರೆ ಎಂದು ಉತ್ತಮವಾದ ಸ್ಥಾನವನ್ನ ಪಡಬೇಕಾದ ಕಷ್ಟಕ್ಕೆ ಅವರು ಮೈ ಒಡ್ಡುವುದೇ ಇಲ್ಲ. ಸುಲಭದಲ್ಲೆಲ್ಲ ಆಗಬೇಕು ಅಂತ ಬಯಸುವವರೇ ಹೆಚ್ಚು. ಹೀಗಾಗಿ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳ ನಡುವೆ ಭಗವಂತ ಅದನ್ನ ಅಷ್ಟೇ ಆಸ್ಥೆಯಿಂದ, ಅಷ್ಟೇ ಮುತುವರ್ಜಿಯಿಂದ, ಆಸಕ್ತಿಯಿಂದ ಅದನ್ನು ನಡೆಸ್ತಾನೆ ಅಂತ ಅನ್ನೋದು ಅವನ ವಿಶೇಷತೆ.
ಅವನು ಯಾವ ಕರ್ಮವನ್ನು ಅಂಟಿಸಿಕೊಳ್ಳುವುದಿಲ್ಲ, ಅದರಿಂದಾಗಿ ಅವನಿಗೆ ಅದರ ಬಗ್ಗೆ ವ್ಯಗ್ರತೆ ಉಂಟಾಗುವುದಿಲ್ಲ. ಇಷ್ಟು ಹೇಳಿ ಹಾಗೆ ಆ ಕಾರಣದಿಂದಾಗಿ ಯಾವ ಕರ್ಮವೂ ಕೂಡ ಆತನನ್ನ ಬಂಧಿಸುವುದಿಲ್ಲ. ಯಾಕೆಂದ್ರೆ ಅವನೇ ಎಲ್ಲ ಕರ್ಮಗಳನ್ನು ಕೂಡ ನಿಯಮಿಸುವವನು ಆದ್ದರಿಂದ ಅನ್ನುವ ಮಾತು ಬಂತು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಕಿಂ ಸಚರಾಚರಂ. ಚಲಿಸದ ಸಮಸ್ತ ಜಗತ್ತನ್ನು ಪ್ರಕೃತಿಯು ಮಯಾ ಅಧ್ಯಕ್ಷೇಣ, ನನ್ನ ಆಧ್ವರ್ಯವದಲ್ಲಿ, ಅಧ್ಯಕ್ಷ ಅಂತಂದ್ರೆ ನನ್ನ ಕಣ್ಣಳತೆಯನ್ನ ಒಳಗೊಂಡು, ನನ್ನ ಕಣ್ಣಳತೆಗೆ ಮೀರದೆ ನನ್ನೊಳಗೆ ನಿಂತುಕೊಂಡು. ಅಲ್ಲ, ಯಾಕೆ ಈ ಶ್ಲೋಕ ಹೊರಡಿತು ಅಂದ್ರೆ, ಉದಾಸೀನ ಅಂದ್ರೆ ಏನಾಯ್ತು? ಭಗವಂತ ಉದಾಸೀನ ಮಾಡ್ತಾನೆ, ಅದರಿಂದಾಗಿ ಪ್ರಕೃತಿ ಅವಳು ಎದ್ದು ನಿಂತು ಈ ಜಗತ್ತನ್ನ ಸೃಷ್ಟಿ ಮಾಡ್ತಾಳೆ ಅನ್ನುವ ಒಂದು ಭ್ರಮೆ ಬರುವ ಸಾಧ್ಯತೆ ಇದೆ. ಏನ್ ಗೊತ್ತಾ, ಕೆಲವೊಂದ್ ಸರ್ತಿ ಕೆಲವೊಂದು ವಿಶೇಷ ಅಂಶಗಳನ್ನ ಹೇಳಿದ್ರೆ ಆ ಅಂಶವನ್ನು ತಿಳ್ಕೊಳ್ಳೋದು ಬಿಟ್ಟು ಇನ್ನುಳಿದ ಅಂಶಗಳಲ್ಲಿರುವ ನೆಗೆಟಿವ್ ಅಂಶವನ್ನೇ ತಕ್ಷಣ ಮನಸ್ಸು ಯೋಚನೆ ಮಾಡುತ್ತೆ. ಇವತ್ತ್ಯಾಕೋ ಬಹಳ ಬರಿಬೇಕು ಅಂತ ಅನಿಸ್ತಾ ಇದೆ ಅಂತ ಅನ್ಸಿದ್ರೆ, ಹಾಗಿದ್ರೆ ಇವತ್ತು ಹಾಡುದನ್ನ ಬಿಡ್ತೀರಿ ಅಂತಾಯ್ತು, ಇನ್ ಮುಂದೆ ಹಾಡಲ್ಲ ಅಂತ ಅನ್ಸ್ತಾ ಇದೆ ನೀವು ಅಂದ್ರೆ. ಅವ್ರು ಹಾಡುಗಾರರು ಹಾಕಿ ಒಂದ್ಸರ್ತಿ ಹೇಳಿದ್ರು, ನಂಗೂ ನಾನೇ ಬರೆದು ಹಾಡ್ಬೇಕು ಅಂತ ಅನಿಸಿದೆ, ಕೆಲವು ನನಗ್ ಬೇಕಾದ ಭಾವ ಹೊಳಿಯಲ್ಲ ಅನ್ನೋದಕ್ಕೋಸ್ಕರ ಅವ್ರು ಹಾಗೆ ಹೇಳಿದ್ದು. ಆದ್ರೆ ಅರ್ಥ ಆಗುವವರು, ಹಾಗಿದ್ರೆ ಇನ್ ಮುಂದೆ ನೀವು ಹಾಡಲ್ಲ, ಬರೆಯುವ ವ್ಯವಸ್ಥೆ. ಯಾರು ಹೇಳಿದ್ರು ಬರೆಯುವ ವ್ಯವಸ್ಥೆಗೆ ಹೋಗ್ತೇನೆ ಅಂತ? ಬರೆಯುವ ವ್ಯವಸ್ಥೆಯನ್ನ ಒಪ್ಪಿಕೊಂಡದ್ದು ಅಂತ ಅಷ್ಟೇ ಅರ್ಥ, ಬರಿಬೇಕು ಅಂತ ಮನಸ್ಸು ಅಂದುಕೊಂಡದ್ದಷ್ಟೇ ಅಂತ. ಹಾಗಾಗಿ ಏನಾದ್ರೂ ಒಂದು ಹೇಳಿದ್ರೆ ಅದರ ಇನ್ನೊಂದು ಮಗ್ಗಲನ್ನೇ ಯೋಚಿಸುವಂತ ಒಂದು ಸ್ವಭಾವ ಮನುಷ್ಯನದ್ದು. ಹಾಗಾಗಿ ಉದಾಸೀನ ಅಂತಂದ್ರೆ ನಾನ್ ಮಾಡುವುದಿಲ್ಲ, ಉದಾಸೀನಂತ ಇರ್ತೇನೆ ಅಂದ್ರೆ ಪ್ರಕೃತಿ ಎಲ್ಲ ಮಾಡ್ತಾಳೆ ಅಂತ ಅರ್ಥ ಬರುತ್ತೆ. ಆಚಾರ್ಯರು ಉದಾಸೀನವತ್ ಇತಿ ಚೇತ್ ಪ್ರಕೃತಿ ಸ್ವಯಮೇವ ಸೂಯತೆ, ಪ್ರಕೃತಿ ತಾನೇ ಹೆತ್ತು ಬಿಡ್ತಾಳೆ ಅಂತ ಅರ್ಥ ಅಂತ ಯೋಚನೆ ಬಂದ್ರೆ ಅದಕ್ಕೆ ಕೃಷ್ಣ ಹೇಳಿದ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ. ಪ್ರಕೃತಿ ಸೂತಿ ದ್ರಷ್ಟ ಕರ್ತ ಚ ಅಹಮೇವ. ಪ್ರಕೃತಿ ಈ ಸಚರಾಚರವಾದ ಪ್ರಪಂಚವನ್ನ ಏನು ಹೆರುತ್ತೆ ಹೊರುತ್ತೆ, ಅದು ನಾನು ಅದರ ದ್ರಷ್ಟ, ಕಣ್ಣಾಡಿಸುವವನು, ಕರ್ತ, ಆ ರೀತಿ ಅದರ ರೂಪುರೇಷೆಗೊಳ್ಳುವುದಕ್ಕೆ ಏನೆಲ್ಲ ಬೇಕು ಅದನ್ನು ಮಾಡೋನು ನಾನೇ. ತಥಾಚ ಶ್ರುತಿ, ಏನು ನೀವೇ ಎಲ್ಲ ನಿಮ್ಮ ಹೆಸರನ್ನು ಹೇಳ್ಕೊಂಡು ನೀವೇ ಮಾಡಿದ್ದು ಅಂತ ನಿಮ್ಮನ್ನ ನೀವು ಏನೋ ಹೊಗಳ್ಕೊಳ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಹೇಳಿದ್ರು, ನಾನ್ ಹೇಳಿದ್ದಲ್ಲಪ್ಪ, ಶ್ರುತಿ ಹೇಳ್ತಾ ಇದೆ. ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ. ಮತ್ತೊಂದು ಶ್ರುತಿಯ ಅರ್ಥವನ್ನ ಗೀತೆಯಲ್ಲಿ ಹೇಳಿದ ಹಾಗಾಯಿತು. ಯತಃ ಪ್ರಸೂತ ಜಗತಃ ಪ್ರಸೂತಿ, ಜಗತ್ತಿನ ಸೃಷ್ಟಿ ಯಾರಿಂದ ಹೆರಲ್ಪಟ್ಟಿತೋ, ತೋಯೇನ ಜೀವಾನ್ ವಿಸಸರ್ಜ ಭೂಮ್ಯಾಂ, ಪ್ರಳಯ ಕಾಲದಲ್ಲಿ ನೀರಿನಿಂದ ಈ ಜೀವಗಳನ್ನ ಭೂಮಿಯಲ್ಲೇ ತಂದಿರಿಸಿದವನು ಯಾವನೋ ಅವನಿಗೆ ಅದಕ್ಕೆ ಸವಿತಾ ಅಂತ ಹೆಸರು. ಸವಿತಾ ಅಂದ್ರೆ ಹೆರುವವನು ಅಂತ ಅರ್ಥ. ಅವನೇ ಹೆರುವುದು. ಆದ್ರೆ ಪ್ರಕೃತಿಯ ಹಿಂದೆ ಒಂದು ಮಾತು ಅಂತಲ್ಲ, ಪ್ರಕೃತಿ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ, ಅವಳನ್ನ ಊರಿ ನಾನು ಜಗತ್ತಿನ ಮೇಲೆ ಹೇರ್ತೇನೆ ಅಂತ. ಅಂದ್ರೆ ಆ ಅರ್ಥದಲ್ಲಿ ವೇದ ಸ್ಪಷ್ಟವಾಗಿ ಭಗವಂತನೇ ಸವಿತಾ ಹೆರುವವನು ಅನ್ನುವ ಅರ್ಥವನ್ನ ಹೇಳುತ್ತೆ. ಆದ್ರಿಂದಾಗಿ ತೋಯೇನ ಜೀವಾನ್ ವಿಸಸರ್ಜ, ಪ್ರಳಯ ಕಾಲದ ನೀರಿನಲ್ಲಿ ಎಲ್ಲವನ್ನು ಹೊತ್ತು ತಂದು ಭೂಮಿಯಲ್ಲಿ ಇಳಿಸಿದ. ಪ್ರಸೂತ ಹೆರುವವನು, ಜಗತಃ ಪ್ರಸೂತಿ ಜಗತ್ತಿನ
ಎಲ್ಲ ಹೆರುವಿಕೆಯೂ ಕೂಡ ಜಗತ್ತನ್ನು ಹೆರುವವಳನ್ನು ಅವನೇ ಹೆತ್ತಿದ್ದಾನೆ ಅಂತ ಹಾಗೂ ಒಂದು ಮುಖ್ಯವಾದ ಭಾವವನ್ನು ಅಲ್ಲಿ ಇಟ್ಟುಕೊಂಡು ಹೇಳ್ತಾ ಇದೆ. ಜಗತ ಪ್ರಸೂತಿ ಯತಃ ಪ್ರಸೂತ, ಜಗತ್ತಿನ ಹೆರುವವಳನ್ನ ಯಾರು ಎತ್ತು ತರ್ತಾನೋ ಅಂತಹ ಭಗವಂತನೇ ಈ ಜೀವಗಳನ್ನ ಹೊತ್ತು ತರ್ತಾನೆ. ಪ್ರಸೂತ ಅಂದ್ರೆ ಸೃಷ್ಟಿಯನ್ನ ಮಾಡುವುದಕ್ಕೆ ಸಿದ್ಧನಾದವ. ತೋಯ ಅಂದ್ರೆ ಬಹಳ ಕಡೆ ಪ್ರಸಿದ್ಧ ಕರ್ಮ ಅಂತ ಅರ್ಥ. ತೋಯೇನ ಜೀವಾನ್, ಆಯಾಯ ಜೀವಗಳ ಕರ್ಮಗಳಿಗೆ ಅನುಗುಣವಾಗಿ ಭೂಮಿಯಲ್ಲಿ ಇಳಿಸ್ತಾನೆ ಜೀವರನ್ನ. ಆದ್ರಿಂದಾಗಿ ಪ್ರಕೃತಿಯನ್ನ ಬಳಸಿಕೊಂಡು ಅಂತ ಹೇಳುವುದರ ಜೊತೆಗೆ ಅವನಿಗೆ ಸೃಷ್ಟಿ ಮಾಡುವ ಮನಸ್ಸು ಬಂದಾಗ ಈ ಪ್ರಕೃತಿಯನ್ನ ಬಳಸಿಕೊಂಡು ಸೃಷ್ಟಿ ಮಾಡುತ್ತಾನೆ ಅಂತಾನೆ ವೇದದಲ್ಲೂ ನಿರೂಪಣೆ ಆಗಿದೆ. ಆದ್ರಿಂದ ವೇದವೂ ಕೂಡ ನಿರೂಪಣೆ ಮಾಡಿದೆ. ಆದ್ರಿಂದ ಈ ಶ್ಲೋಕಕ್ಕೆ ಅಧ್ಯಕ್ಷೋ ಅಧಿಪತಿ ಪ್ರೋಕ್ತಃ ಯದಕ್ಷಾಣ್ಯಸ್ಯ ಚೋಪರಿ ಇದು ಶಬ್ದ ನಿರ್ಣಯೇ. ಅಧ್ಯಕ್ಷ ಅನ್ನೋ ಶಬ್ದಕ್ಕೆ ಏನು ವಿವರಣೆ ಅನ್ನೋದನ್ನ ಇಲ್ಲಿ ಆಚಾರ್ಯರು ಶಬ್ದ ನಿರ್ಣಯದ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ. ಅಧ್ಯಕ್ಷ ಅಧಿಪತಿ ಪ್ರೋಕ್ತಃ ಯತ್ ಅಕ್ಷಾಣಿ ಅಸ್ಯ ಚೋಪರಿ. ಕಣ್ಣಿಡುವುದು ಅಂತ ಹೇಳ್ತೇವಲ್ಲ, ಕಣ್ಣಿಡುವುದು ಅಂದ್ರೆ ಸುಮ್ನೆ ನೋಡ್ತಾ ಇರುವುದು ಅಂತ ಅರ್ಥ ಅಲ್ಲ. ಅವನ ಮೇಲೆ ಒಂದು ಕಣ್ಣಿಡಿ ಅಂದ್ರೆ ಕಣ್ ತಗೊಂಡೋಗಿಡುದು ಅಲ್ಲ, ಅಥವಾ ಬರೀ ಅವನನ್ನು ನೋಡ್ತಾ ಇರುವುದು ಅಲ್ಲ. ಹಾಲಿಟ್ಟಿದ್ದೇನೆ ಒಲೆ ಮೇಲೆ ನೋಡಿ ಅಂದ್ರೆ ನೋಡ್ತಾ ಇರುವುದಲ್ಲ. ಹಾಲು ಉಕ್ಕಿ ಹರಿದಾಗ ಕೆಳಕ್ಕೆ ಜಾರದಂತೆ ಅದನ್ನ ಇಳಿಸ್ಬೇಕಾದದ್ದು ಕೂಡ ಅದರ ಅಭಿಪ್ರಾಯ. ಹಾಗೆ ಇಡೀ ಜಗತ್ತಿನ ಮೇಲೆ ಆತನ ಕಣ್ಣಿದೆ, ಪ್ರಕೃತಿಯ ಮೇಲೆ ಆತನ ದೃಷ್ಟಿ ಇದೆ ಅಂದ್ರೆ ಅದರ ಮೇಲೆ ಆಧಿಪತ್ಯ ಇದೆ, ಅದರ ನಿಯಂತ್ರಣ ಶಕ್ತಿ ಅವನೇ ಆಗಿದ್ದಾನೆ ಅಂತ ಅರ್ಥ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಇಲ್ಲಿ ಸ್ಪಷ್ಟವಾಗಿ ಅನೇಕ ಮಂದಿಯ ಕಲ್ಪನೆಗಳನ್ನ, ದೇವರ ಬಗೆಗಿನ ತಪ್ಪು ಆಲೋಚನೆಯನ್ನು ಎತ್ತಿ ಹಿಡಿದು ಹೇಳ್ತಾ ಇದ್ದಾನೆ ಕೃಷ್ಣ. ಮಾಂ ಜನಾಹ ಅವಜಾನಂತಿ ಮೂಢಾಹ, ಮೂಢ ಜನರು ನನ್ನನ್ನು ಅವಮಾನ ಮಾಡ್ತಾರೆ, ನನ್ನ ಸ್ಥಾನವನ್ನ ಸರಿಯಾಗಿ ತಿಳ್ಕೊಳ್ಳದೆ ದಾರಿ ಕೆಡ್ತಾರೆ. ಮಾನುಷೀಂ ತನುಂ ಆಶ್ರಿತಂ ಮಾಂ ಅವಜಾನಂತಿ, ಮನುಷ್ಯನ ಶರೀರವನ್ನ ಪಡೆದಿದ್ದೇನೆ ಅಂತ ನನ್ನನ್ನ ತಿರಸ್ಕರಿಸ್ತಾರೆ. ಆದ್ರೆ ಅವಜಾನಂತಿ ಕದಾ ಪರಂಭಾವಂ ಅಜಾನಂತಹ ಮೂಢಾಃ ಅವಜಾನಂತಿ. ಕೀದೃಶಂ ಪರಂಭಾವಂ ಭೂತಮಹೇಶ್ವರಂ ಮಮ ಭೂತಮಹೇಶ್ವರಂ ಪರಂಭಾವಂ ಅಜಾನಂತಹ ಅವಜಾನಂತಿ. ನನ್ನ ಸಕಲ ಭೂತ ಮಹೇಶ್ವರತ್ವವನ್ನ, ಸಮಸ್ತ ಭೂತ ರಾಶಿಗಳಿಗೆ ಒಡೆತನವನ್ನ ಮರೆತು ಪರಂಭಾವಂ, ಇದಕ್ಕಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ, ಇದಕ್ಕಿಂತ ಮಿಗಿಲಾದ ಬ್ರಹ್ಮ ಮತ್ತೊಂದಿಲ್ಲ ಅನ್ನುವುದನ್ನ ಅಜಾನಂತಹ ತಿಳಿಯದೆ ಮಾಂ ಮೂಢಾಹ, ನಾನು ಮನುಷ್ಯ ಅಂತ ನನ್ನನ್ನ ತಿಳ್ಕೊಳ್ತಾರೆ. ನಾನು ಸಕಲ ಜೀವರಾಶಿಗಳ ಕರ್ಮಗಳ, ಸಕಲ ಜೀವರಾಶಿಗಳ ಸ್ವಭಾವಗಳ ಮೇಲೆ ಹಿಡಿತ ಇದೆ ಅಂತ ಅವರು ತಿಳಿಯದೆ ನನ್ನನ್ನ ಸಾಮಾನ್ಯ ಮನುಷ್ಯನೇ ಮುಂದೆ ದೇವತೆ ಭಗವಂತನಾದ ಅಥವಾ ಇನ್ನೇನೋ ಒಂದು ದೊಡ್ಡ ಸ್ಥಾನಕ್ಕೆ ಏರಿದ ಹೊರತು ಅವನು ದೇವರಲ್ಲ, ಅಥವಾ ಇನ್ಯಾವ್ದ್ಯಾವ್ದೋ ರೀತಿಯಿಂದ ಅವನಿಗೂ ಅಪೂರ್ಣತೆ ಇದೆ, ಅವನಿಗೂ ಅಲ್ಪಜ್ಞತೆ ಇದೆ, ಅವನಿಗೂ ಕೂಡ ಮನುಷ್ಯನಂತೆ ಕಾಮಕ್ರೋಧಗಳ ಬಲೆಯಲ್ಲಿ ಸಿಕ್ಕಿ ಬೀಳುವ ಅನಿವಾರ್ಯತೆ ಇದೆ, ಅವನು ಕರ್ಮದ ಬಂಧನದಲ್ಲಿ ಒದ್ದಾಡ್ತಾನೆ ಅಂತ ಹೀಗೆಲ್ಲ ಕಲ್ಪಿಸಿ ಭಗವಂತನ ಸರಿಯಾದ ಪ್ರಜ್ಞೆಯನ್ನ ಪಡೆಯದೆ ತಪ್ಪು ಚಿಂತನೆಯಲ್ಲಿ ಆರಾಧನೆ ಮಾಡುತ್ತಾರೆ. ತರ್ಹಿ ಕಥಂ ಕೇಚಿತ್ ಅವಜಾನಂತಿ. ಈಗ
ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಹೇಳಿದ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಆದ್ರೂ ನಿನ್ನನ್ನ ಯಾಕೆ ಅವಮಾನ ಮಾಡ್ತಾರೆ? ಕಾಚ ತೇಷಾಂ ಗತಿ, ಅವರ ಜೀವನದ ಅವ್ಯವಸ್ಥೆಗೆ ಕೊನೆಗೆ ಏನು ಪರಿಹಾರ, ಅಥವಾ ಏನು ಅವರ ಅಂತಿಮ ನೆಲೆ ಏನು? ಅದಕ್ಕೆ ಕೃಷ್ಣ ಹೇಳಿದ ಅವಜಾನಂತಿ ಅನ್ನುವ ಶ್ಲೋಕದಿಂದ, ಮಾನುಷೀಂ ತನು ಮೂಢಾನ ಮಾನುಷವತ್ತು ಪ್ರತೀತಾಂ ನತು ಮನುಷ್ಯ ರೂಪಾಂ ಉಕ್ತಂಚ ಮೋಕ್ಷ ಧರ್ಮೇ. ಮೂಢರಿಗೆ ಮಾನುಷ ಶರೀರದಂತೆ ಕಾಣುವಂಥದ್ದು, ಅವನಿಗೆ ಮನುಷ್ಯ ರೂಪ ಇಲ್ಲ. ನತು ಮನುಷ್ಯ ರೂಪಾಂ ಯತ್ಕಿಂಚಿದಿ ಹಲೋಕೇಸ್ಮಿನ್ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿರಾವಿಷ್ಟಂ ಭೂತೈರೀಶ್ವರ ಬುದ್ಧಿಗೈಃ. ಈಶ್ವರೋ ಹಿ ಜಗತ್ಸ್ರಷ್ಟ ಪ್ರಭುರ್ನಾರಾಯಣೋ ವಿರಾಟ್ ಭೂತಾಂತರಾತ್ಮ ವಿಜ್ಞೇಯಃ ಸಗುಣೋ ನಿರ್ಗುಣೋಪಿ ಚ ಭೂತ ಪ್ರಳಯಮವ್ಯಕ್ತಂ ಶುಶ್ರೂಷುರ್ ನೃಪಸತ್ತಮ ಅಂತ ಭಗವಂತ ನಾರಾಯಣನೇ ಕೃಷ್ಣನಾಗಿ ಅವತರಿಸಿದ್ದು. ಈ ಲೋಕದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ದೇಹಬದ್ಧ. ಸರ್ವಂ ಪಂಚಭಿರಾವಿಷ್ಟಂ, ಎಲ್ಲವೂ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶಗಳಿಂದ ತುಂಬಿಕೊಂಡದ್ದು. ಭೂತೈಹಿ ಈಶ್ವರ ಬುದ್ಧಿಜೈಹಿ, ಈಶ್ವರನ ಬುದ್ಧಿಯಿಂದ ಹುಟ್ಟಿದ ಸಕಲ ಭೂತಗಳು, ಈಶ್ವರನ ಮಾಯೆಯಿಂದ ಹುಟ್ಟಿದಂತಹ ಸಕಲ ಜೀವಿಗಳು ಪಂಚಭೂತಗಳಿಂದ ವ್ಯಾಪಿಸಲ್ಪಟ್ಟದ್ದು ಮತ್ತು ದೇಹದಿಂದ ಬದ್ಧವಾದದ್ದು. ಏನೆಲ್ಲ ಜೀವರಾಶಿಗಳಿವೆಯೋ ಅವೆಲ್ಲದಕ್ಕೂ ಒಂದು ದೇಹ ಅಂತ ಇದ್ದೇ ಇರುತ್ತೆ. ಅಂದ್ರೆ ಭೂಮಿಗೆ ಬಂದವುಗಳಲ್ಲಿ, ಕರ್ಮವನ್ನು ಅನುಭವಿಸ್ಬೇಕು ಅಂತಿರುವವುಗಳಲ್ಲಿ ದೇಹ ಬದ್ಧತೆ ಇದ್ದೇ ಇದೆ. ಈಶ್ವರೋಹಿ ಜಗತ್ ಸೃಷ್ಟ, ಇಷ್ಟೆಲ್ಲ ಶಾರೀರಿಕ ಬಂಧನವನ್ನ ಜೀವಕ್ಕೆ ಉಂಟು ಮಾಡಿ ಪಂಚಭೂತಗಳ ಸಮ್ಮೇಳನವನ್ನ ಆ ಶರೀರಕ್ಕೆ ಒದಗಿಸಿದ ಮಹಾ ಸೃಷ್ಟ ಶಕ್ತಿ ಅದು ಸ್ವಪ್ರಭುರ್ ನಾರಾಯಣ, ನಾರಾಯಣೋ ವಿರಾಟ್, ಪ್ರಭುವಾದ ನಾರಾಯಣನೇ ಸ್ವತಃ. ಅವನನ್ನ ಈ ಪಂಚವಿರಾವಿಷ್ಟ ಅಂತ ಹೇಳಲಿಕ್ಕಾಗುದಿಲ್ಲ. ಅವನು ದೇಹಬದ್ಧ, ಕರ್ಮಬದ್ಧ, ಇತಿಹಾಸದ ಕಾಲದ ಒಂದು ಘಟ್ಟದಲ್ಲಿ ಮಾತ್ರ ಇರುವವನು, ಕಾಲಬದ್ಧ, ಅಥವಾ ಪ್ರಪಂಚದ ಸತ್ವರಜಸ್ತಮಸ್ಸನ್ನು ಗುಣಗಳಿಂದ ಕೂಡಿದವನು ಗುಣಬದ್ಧ ಅಂತ ಹೇಳಲಿಕ್ಕೆ ಬರುದಿಲ್ಲ. ಯಾಕೆಂದ್ರೆ ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರ್ಯಾಮಿ ವಿಜ್ಞೇಯ, ಸಗುಣ, ಎಲ್ಲಾ ಸಾತ್ವಿಕ ಗುಣಗಳಿಂದಲೂ ಕೂಡಿದವ, ನಿರ್ಗುಣ, ಎಲ್ಲಾ ದುರ್ಗುಣಗಳಿಂದಲೂ ಸತ್ವರಜಸ್ತಮಸ್ಸನ್ನು ಗುಣಕ್ಕೆ ಬದ್ಧತೆ ಅವನಿಗಿದೆಯೋ ನಿರ್ಗುಣ. ಅಲ್ಲ, ಅದು ಹೇಗೆ? ಅದನ್ನೇ ಇಟ್ಕೊಳ್ಬೇಕು. ಸದ್ಗುಣ ಅಂತಂದಾಗ ಗುಣ ಇದೆ, ನಿರ್ಗುಣ ಅಂತಂದ್ರೆ ಗುಣ ಇಲ್ಲ ಅಂತ ಹೇಳ್ಬೋದಲ್ವಾ? ಅಂದ್ರೆ ಯೋಚನೆ ಮಾಡಿ, ಎರಡು ಪದಗಳನ್ನ ವಿರುದ್ಧವಾದದ್ದನ್ನ ಸೇರಿಸುವಾಗ ಅದಕ್ಕೆ ಏನಾದ್ರೂ ಒಂದು ಕಾರಣ ಇರ್ಬೇಕು. ಅವನ ಹತ್ರ ಗುಣ ಇದೆ, ಅವನ್ ದೊಡ್ಡವನು, ಆದ್ರೆ ಅವನ್ ಚಿಕ್ಕವನ್ರಿ, ಹಾಗೆ ಹೇಳಿಕ್ ಬರುದಿಲ್ಲ. ಅವನು ದೊಡ್ಡವನು ಹೌದಾದ್ರೆ ಅವನು ಸರ್ವ ವಸ್ತುಗಳಿಗಿಂತಲೂ ದೊಡ್ಡವನೇ. ಅದಕ್ಕಿಂತ ಚಿಕ್ಕವನು ಯಾರೋ ಒಬ್ಬ ಇದ್ದ ಅಂದ್ರೆ ಬೇರೆ ಅವನನ್ನೇ ಚಿಕ್ಕವನು ಹೇಳಿಕ್ ಆಗುದಿಲ್ಲ. ಅಲ್ಲ, ಅವನನ್ನ ಅವಜ ಅಂತಲೂ ಕರೆದಿದ್ದಾರೆ. ಹೌದು, ಅವನು ಆಮೇಲೂ ಮತ್ತೊಂದು ರೀತಿಯಿಂದ ಹುಟ್ಟಿದ್ದ ಅನ್ನೋದಕ್ಕೆ ಹೇಳಿದ್ದು ಹೊರತು ಅವನಲ್ಲಿಯೇ ಅವರಜತ್ವ, ಅವನಲ್ಲಿ ಅಗ್ರಜತ್ವ ಅನ್ನೋದು ಒಂದೇ ಸಂದರ್ಭದಲ್ಲಿ ಹೇಳಿದ್ದಲ್ಲ. ಬೇರೆ ಜೀವರಾಶಿಯಲ್ಲೂ ಅವನು ಮತ್ತೆ ಹುಟ್ಟಿ ಬರುವಾಗ ಮತ್ತೊಮ್ಮೆ ಆತ ಕಾಣಿಸಿಕೊಳ್ತಾನೆ ಅನ್ನೋದಕ್ಕೋಸ್ಕರ ಹೇಳಿದ್ದು. ಹಾಗೆ ಇಲ್ಲಿ ಸಗುಣ ನಿರ್ಗುಣ ಅನ್ನೋದಕ್ಕೆ ಜ್ಞಾನ ಇದೆ ಆದ್ರೆ ಜ್ಞಾನ ಇಲ್ಲ ಅಂತ ಹಾಗೆ ಹೇಳಿದ್ದಲ್ಲ. ಜ್ಞಾನಾದಿ ಗುಣಗಳಿವೆ, ಸತ್ವಾದಿ ಗುಣಗಳಿಲ್ಲ ಅಂತ ಹಾಗೆ ಹೇಳಿದ್ದು. ಭೂತ ಪ್ರಳಯಂ ಅವ್ಯಕ್ತಂ ಶುಶ್ರೂಷು ನೃಪಸತ್ತಮ, ಭೂತ ಪ್ರಳಯಂ ಅವ್ಯಕ್ತಂ ಶುಶ್ರೂಷು ನೃಪಸತ್ತಮ ವಿಜ್ಞೇಯ. ಸಕಲ ಜೀವರಾಶಿಗಳ ಪ್ರಳಯವನ್ನು ಕೂಡ ಅವನೇ ಮಾಡುತ್ತಾನೆ.
ಅವನೇ ಜಗತ್ತಿನ ಎಲ್ಲ ಕ್ರಿಯಾಕಲಾಪಗಳ ಸೇವೆಯನ್ನೂ ಮಾಡುತ್ತಾನೆ. ಅವನಿಗೆ ಮಾಡಬೇಕಾದ ಅಗತ್ಯ ಇಲ್ಲ. ಭೂತ ಪ್ರಳಯಂ ಅವ್ಯಕ್ತಂ, ಅವನೇ ಭೂತ ಪ್ರಳಯಕ್ಕೆ ಕಾರಣನಾದವನು. ಅವ್ಯಕ್ತನೂ ಅವನೇ, ಶುಶ್ರೂಷು ಅವನೇ, ಎಲ್ಲವನ್ನು ನಿರಂತರ ವರದ ಅಂದ್ರೆ ಮೋಕ್ಷಪ್ರದನೂ ಅವನೇ, ವಿರಾಟ್ ನಿರಂತರ ಶೋಭಿಸುವವನು, ವಿವಿಧ ರೀತಿಯಿಂದ ನಿತ್ಯ ಅಭಿವ್ಯಕ್ತಿ ಆಗಿ ದೇವತೆಗಳ ಕಣ್ಣಿಗೆ ಕಾಣಿಸುವವನು ಒಂದು ರೂಪದಿಂದ. ಇನ್ನೂ ಅನೇಕ ರೂಪದಿಂದ ನೋಡಬೇಕು ಅಂತ ಅವ್ರು ಬಯಸ್ತಾನೆ ಇರ್ತಾರೆ. ಅವನು ಈಶ್ವರ ಆದ್ರಿಂದಾಗಿ ಬದ್ಧ ಅಲ್ಲ. ಇಲ್ಲ ಅಂದ್ರೆ ಈಶ್ವರ ಶಬ್ದಕ್ಕೆ ಅರ್ಥ ಇಲ್ಲ. ಈಶ್ವರ ಆದ್ರಿಂದಾಗಿ ಅವನು ಬದ್ಧ ಅಲ್ಲ. ಇಲ್ಲ ಅಂದ್ರೆ ಏನ್ ಹೇಳಲಿಕ್ಕೆ ಹೊರಟರು ಆಚಾರ್ಯರು ಅಂತ ಗೊತ್ತಾಗುದಿಲ್ಲ. ಅವನು ಜಗತ್ತನ್ನ ಸೃಷ್ಟಿಸಿದವನು, ಆದ್ರಿಂದಾಗಿ ತನ್ನನ್ನು ಬದ್ಧನನ್ನಾಗಿ ಸೃಷ್ಟಿಸುವುದು ಸಾಧ್ಯ ಇಲ್ಲ. ಅದು ಪ್ರಶ್ನೆ ಒಂದಿದೆಯಲ್ಲ. ಎಲ್ಲವನ್ನು ಸರ್ವಶಕ್ತನಾಗಿದ್ರೆ, ಎಲ್ಲವನ್ನು ಸೃಷ್ಟಿ ಮಾಡಿದವನಿಗೆ ಬರುದಿದ್ರೆ, ಅವನಿಗೆ ಎತ್ತಲಾಗದ ಒಂದು ಕಲ್ಲನ್ನ ಸೃಷ್ಟಿ ಮಾಡ್ಲಿ. ಅಲ್ಲ ರೀ, ಎಲ್ಲಾ ಸೃಷ್ಟಿ ಮಾಡೋನು ಅನ್ನೋದು ಸರಿ, ಸರ್ವಶಕ್ತ ಅನ್ನೋದು ಸರಿ. ತನ್ನ ಸರ್ವಶಕ್ತ ಅನ್ನುವ ಗುಣಕ್ಕೆ ಬಂಧಕವಾಗುವ ಅಥವಾ ಬಾಧಕವಾಗುವ ಇನ್ನೊಂದು ಕಲ್ಲನ್ನ ಸೃಷ್ಟಿ ಮಾಡುದು ಅಂತ ಯಾರಾದ್ರೂ ಯೋಚನೆ ಮಾಡ್ತಾರ? ಮಾಡ್ಲಿಕ್ಕೆ ಮನಸ್ಸು ಮಾಡ್ತಾರ? ಬೇಕು ನನಗೆ ನನ್ ಕೆಡ್ಡ ನಾನೇ ತೋಡಿ ಅದ್ರಲ್ಲಿ ನಾನೇ ಮುಳುಗಿ ನಾನೇ ಮಣ್ಣು ಹಾಕೊಳ್ಳುವಂತ ದುಸ್ಥಿತಿ ಸರ್ವಶಕ್ತ ಅಂದ್ಮೇಲೆ ಅವನು ಎಲ್ಲವನ್ನೂ ಎತ್ತಿ ಎತ್ತದಾನ, ಪ್ರಶ್ನೆನೇ ಕೂಡುದಿಲ್ಲ. ನಿನ್ನಿಂದಲೂ ಎತ್ತಲಾಗದ ಒಂದು ವಸ್ತುವನ್ನು ಸೃಷ್ಟಿ ಮಾಡು. ಅವನು ಸೃಷ್ಟಿ ಮಾಡುವುದು ಅಂತಂದ್ರೆ ಎಲ್ಲವೂ ಅವನಿಂದ ಸಾಧ್ಯ ಅಂತ ಅರ್ಥ. ಎತ್ತಲಾಗದ ಒಂದು ವಸ್ತುವನ್ನ ಅಂತ ಆ ಪ್ರಶ್ನೆನೇ ಸರಿ ಇಲ್ಲ. ಯಾಕಂದ್ರೆ ಸರ್ವಶಕ್ತನಾದವನಿಗೆ ಎತ್ತಲಿಕ್ಕಾಗದ ಒಂದು ವಸ್ತು ಅಂತ ಇಲ್ವೇ ಇಲ್ಲ. ಆದ್ರಿಂದ ಅದನ್ನ ಸೃಷ್ಟಿ ಮಾಡುವ ಪ್ರಮೇಯ ಬರುವುದಿಲ್ಲ. ಆ ವಸ್ತು ಇದ್ರೆ ಆಗ ಅದನ್ನ ಸೃಷ್ಟಿ ಮಾಡ್ಬೇಕಿತ್ತು. ಅವನಿಂದ ಎತ್ತಲಾಗದ ಅಂತ ಒಂದು ವಸ್ತುವೇ ಇಲ್ಲ. ಆದ್ರಿಂದ ಅವನು ಯಾವುದನ್ನು ಬೇಕಾದ್ರೂ ಎತ್ತಬಲ್ಲ. ಆದ್ರಿಂದ ಆ ಪ್ರಶ್ನೆಯೇ ಸರಿ ಇಲ್ಲ. ಸರಿ ಇಲ್ಲ ಯಾಕೆಂದ್ರೆ ಆ ಪ್ರಶ್ನೆಯಲ್ಲಿ ನೂರಾರು ಸಮಸ್ಯೆ ಇದೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಅದು ಪ್ರಶ್ನೆ ಕೇಳುವಾಗ್ಲೇ ಹುಚ್ಚು ಪ್ರಶ್ನೆ ಅಂತ ನಮಗೆ ಅನ್ಸುತ್ತೆ. ಹಾಗಾಗಿ ಭಗವಂತ ಈಶ್ವರನಾದ್ರಿಂದ, ಜಗತ್ ಸೃಷ್ಟರ ಆದ್ರಿಂದ, ಪ್ರಭು ಆದ್ರಿಂದ, ಪ್ರಭವತಿ ಸಾಮರ್ಥ್ಯ ಇರುವುದರಿಂದ, ನಾರಾಯಣ ಅವನು ಎಲ್ಲವನ್ನು ನಡೆಸುವವನಾದ್ರಿಂದಾಗಿ, ಭೂತಾಂತರಾತ್ಮ ಎಲ್ಲ ಭೂತಗಳ ಒಳಗೆ ಇದ್ದು ಪ್ರವೇಶಿಸಿದವನಾದ್ರಿಂದಾಗಿ, ಸಗುಣ ಗುಣಗಳಿಂದ ತುಂಬಿ ತುಳುಕುವವನಾದ್ರಿಂದಾಗಿ, ನಿರ್ಗುಣ ಅವನಲ್ಲಿ ಯಾವುದೇ ಕೆಟ್ಟ ಗುಣಗಳು ಇರುವ ಅವಕಾಶವೇ ಇಲ್ಲ. ಆದ್ರಿಂದಾಗಿ ಕಾರ್ಯಭಾರ ತಂತ್ರದಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಸರ್ತಿ ಮನಸ್ಸು ಕೆಟ್ಟು ತಾನು ಅಂದುಕೊಂಡದ್ದನ್ನ ಬಿಟ್ಟು ಇನ್ನೇನೋ ಮಾಡಿ ಲೋಕಕ್ಕೆ ಹಾನಿ ಉಂಟು ಮಾಡುವಂತಹ ದಡ್ಡ ಅಲ್ಲ. ಅವನು ಈಶ್ವರ, ಅವನು ಜಗತ್ ಸೃಷ್ಟ, ಅವನು ಪ್ರಭು, ಅವನು ನಾರಾಯಣ, ಅವನು ವಿರಾಟ್, ಅವನು ಭೂತಾಂತರಾತ್ಮ, ಅವನು ಭೂತ ಪ್ರಳಯ, ಅವನು ಅವ್ಯಕ್ತ, ಅವನು ಶುಶ್ರೂಷು ಅಂತ ಇಷ್ಟು ಅಂಶಗಳನ್ನ ಅವನ ಸೃಷ್ಟಿಯ ಕಾರ್ಯದ ಹಿಂದೆ ಇರುವ ಗುಣಗಳು ಅಂತ ತಿಳಿಬಹುದು ಅನ್ನೋದು ಗೊತ್ತಾಗುತ್ತೆ. ಅವತಾರ ಪ್ರಸಂಗೇಚ ಏತದುಕ್ತಂ ಅಥೋ ನಾವತಾರಾಷ್ಟ ಪೃಥಕ್ ಸಂಖ್ಯಾಹ. ಇದು ಹಯಗ್ರೀವನ ಅವತಾರದ ಪ್ರಸಂಗದಲ್ಲಿ ಈ ಮಾತು ಬಂದಿರುವುದರಿಂದಾಗಿ ಮೋಕ್ಷ ಧರ್ಮ ಪರ್ವದಲ್ಲಿ ಬಂದ ಮಾತು. ಯದ್ಯತ್ ದದೃಶಿವಾನ್ ಬ್ರಹ್ಮ ರೂಪಂ ಹಯಶಿರೋಧರಂ ಅನ್ನುವ ಅವತಾರದ ಪ್ರಸಂಗದಲ್ಲಿ ಈ ಮಾತು ಹೇಳಿದಂದ್ರೆ ಕೃಷ್ಣನು ಕೂಡ ಮಾನುಷ ಶರೀರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೇಗೆ ಅವತಾರದ ಸಂದರ್ಭದಲ್ಲಿ ಈ ಅಂಶವನ್ನ ಹೇಳಿದ್ದಾರೋ ಅದು ಕೃಷ್ಣ ಅವತಾರಕ್ಕೂ ಸಮಾನ. ಕೃಷ್ಣ ಮಾನುಷ ಅಲ್ಲ. ಹಾಗಾಗಿ ವಿಶೇಷ ಪ್ರಮಾಣದ ರೂಪದಲ್ಲಿ ಇದನ್ನ ಇಲ್ಲಿ ತಿಳಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ.
ಅವತಾರ ಪ್ರಸಂಗೇ ಚೈತದುಕ್ತಂ ಅಥೋ ನಾವತಾರಾಶ್ಚ ಪೃಥಕ್ ಸಂಖ್ಯಾಹ. ಇದು ಮಾತ್ರ ಅಲ್ಲ, ಕೃಷ್ಣಾವತಾರಕ್ಕೆ ಮಾತ್ರ ಅಲ್ಲ, ಇದು ಮುಂದೆ ರಾಮಾವತಾರಕ್ಕಾಗ್ಲಿ, ಪರಶುರಾಮಾವತಾರಕ್ಕಾಗ್ಲಿ, ಬುದ್ಧಾವತಾರಕ್ಕಾಗ್ಲಿ, ಕಲ್ಕಿ ಅವತಾರಕ್ಕಾಗ್ಲಿ, ಎಲ್ಲೇ ಅವತಾರದಲ್ಲಿಯೂ ಕೂಡ ಭಗವಂತನಲ್ಲಿ ಮಾನುಷತ್ವವನ್ನು ಕಲ್ಪಿಸಿಕೊಳ್ಳುವುದು ತಪ್ಪು. ರೂಪಾಣ್ಯನೇಕಾನ್ ಸೃಜತ್ ಪ್ರಾದುರ್ಭಾವ ಭವಾಯಸ ವಾರಾಹಂ ನಾರಸಿಂಹಂಚ ವಾಮನಂ ಮಾನುಷಂ ತಥಾ ಇತಿ ತತ್ರೈವ ಪ್ರಥಮ ಸರ್ಗಕಾಲೇ ಏವ ಅವತಾರ ರೂಪ ವಿಭಕ್ತ್ಯುಕ್ತೇಹೇ. ಅಲ್ಲೇ ಮುಂದೆ ಇದು ಕೇವಲ ಹಯಗ್ರೀವ ರೂಪಕ್ಕಲ್ಲ, ರೂಪಾಣ್ಯನೇಕಾನಿ ಅಸೃಜತ್ ಪ್ರಾದುರ್ಭಾವ ಭವಾಯಸಃ. ಸಹ ಭಗವಾನ್ ವಾಮನನಾಗಿ, ನರಸಿಂಹನಾಗಿ, ವಾಮನನಾಗಿ, ಮಾನುಷ ರೂಪಗಳಿಂದ ಅನೇಕ ರೂಪಗಳನ್ನು ತೊಟ್ಟು ಹುಟ್ಟಿ ಬಂದ ವಸ್ತುಗಳಿಗೆಲ್ಲ ಅಸ್ತಿತ್ವವನ್ನ ಯಾವುದೆಲ್ಲ ಪ್ರಾದುರ್ಭಾವಗೊಂಡಿದೆಯೋ ಅವುಗಳ ಭವಾಯ, ಅವುಗಳ ಉಳಿಸುವಿಕೆಗಾಗಿ ಭಗವಂತ ತನ್ನ ಅನೇಕ ರೂಪಗಳನ್ನ ಅಸೃಜತ್, ಅವುಗಳನ್ನು ಮುನ್ನಡೆಸುವುದಕ್ಕಾಗಿ ಕೃಷ್ಣಾದಿ ರೂಪಗಳನ್ನ ತಂದು ಲೋಕಕ್ಕೆ ಅನುಕೂಲವನ್ನ ಮಾಡಿಕೊಟ್ಟ. ಅಂದ್ರೆ ತತ್ರೈವ ಅಂದ್ರೆ ಮೋಕ್ಷ ಧರ್ಮದ ಅದೇ ಮಾತಿನ ಹಿಂದೆ ಮುಂದೆ ಈ ಮಾತುಗಳನ್ನ ಹೇಳಿದ್ದಾರೆ. ಅಥೋ ನ ತೇಷಾಂ ಮಾನುಷತ್ವಾದಿ ವಿನಾ ಭ್ರಾಂತಿಂ. ಭ್ರಾಂತಿ ಇಲ್ಲದಿದ್ರೆ ಯಾರಿಗೂ ಕೂಡ ಭಗವಂತನ ವಿಷಯದಲ್ಲಿ ಮಾನುಷತ್ವ ಭ್ರಮೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮೂಢಾಹ ಅಂತ ಅವರನ್ನ ಹೇಳಿದ್ದು. ನೀವೇನು ನಿಮ್ಗಿಷ್ಟ ಇಲ್ಲದ ಅದನ್ನ ಹೇಳಿದ ತಕ್ಷಣ ಮೂಢ ಅಂತ ಹೇಳ್ತೀರಾ? ನಮ್ಗಿಷ್ಟ ನಿಮ್ಗಿಷ್ಟ ಪ್ರಶ್ನೆ ಅಲ್ಲ. ಶಾಸ್ತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿ ಈ ವಿಷಯವನ್ನು ಬಿಡಿಸಿದ್ದಾರೋ ಆ ವಿಷಯದಲ್ಲಿ ಅವನಿಗೆ ತಿಳುವಳಿಕೆ ಇಲ್ಲದೆ ತಪ್ಪಾದ ತಿಳುವಳಿಕೆಯೂ ಜೊತೆಗಿರುವುದರಿಂದ ಅದು ಭ್ರಾಂತಿ. ಭೂತಂ ಮಹದೀಶ್ವರಂಚ ಇತಿ ಭೂತಮಹೇಶ್ವರಂ. ಭೂತಂಚ ಭೂತಂ ಮಹತ್ ಈಶ್ವರಂಚೇತಿ. ಭೂತಗಳಿಗೆ ಮಹತ್ಯಗೆ ಈಶ್ವರನಾದದ್ರಿಂದಾಗಿ ಭೂತಮಹೇಶ್ವರ. ತಥಾಹಿ ಭಬ್ರವ್ಯ ಶಾಖಾಯ. ಈ ಮಾತು ಮಮ ಭೂತ ಮಹೇಶ್ವರಂ ಅನ್ನೋದು ಮತ್ತೆ ವೇದದಲ್ಲೇ ಬಂದ ಮಾತು. ಅಂದ್ರೆ ಆ ಒಂದು ಶಬ್ದ ಭೂತ ಮಹೇಶ್ವರ ಅನ್ನುವ ಶಬ್ದ ಅದು ವೇದ ಪ್ರತಿಪಾದ್ಯ ಅನ್ನೋದನ್ನ ಮತ್ತೆ ಆಚಾರ್ಯರು ತೋರಿಸ್ತಾ ಇದ್ರು. ಎಷ್ಟು ಬಂತು ವೇದಗಳ ವಿವರಣೆಗೆ ಸಂಬಂಧಪಟ್ಟಂತೆ ಗೀತೆಯ ಸಂಬಂಧ. ಅನಾದ್ಯನಂತಂ ಪರಿಪೂರ್ಣ ರೂಪಂ ಈಶಂ ವರಾಣಾಮಪಿ ದೇವವೀರ್ಯಂ ಅಸ್ಯಂ ಅನಾದಿ ಅನಂತಂ. ತುದಿ ಇಲ್ಲ, ಕೊನೆ ಇಲ್ಲ, ಪರಿಪೂರ್ಣಂ ತುಂಬಿದವನು, ಪರಿಪೂರ್ಣ ರೂಪಂ ಈಶಂ ಎಲ್ಲದರ ಮೇಲೆ ಒಡೆತನ ಇರುವವನು, ವರಾಣಾಂ ಅಪಿ ಈಶಂ ಶ್ರೇಷ್ಠರಾದವರಿಗೂ ಇಡಿಯಾಗಿ ಕಾಣುವವನು, ದೇವವೀರ್ಯಂ ದೇವತೆಗಳ ಸಾಮರ್ಥ್ಯದಿಂದ ಕೂಡಿದವನು. ದೇವ ಅಂದ್ರೆ ನಾಶವಾಗದ, ದೇವ ಅಂದ್ರೆ ಇಂದ್ರಿಯಗಳ, ದೇವ ಅಂದ್ರೆ ಹಲವು ರೀತಿಯ ಅಭಿಪ್ರಾಯಗಳನ್ನು ನಾವು ಹುಡುಕುವುದಕ್ಕಿದೆ. ಕ್ರೀಡಾರೂಪವಾದ ಸಾಮರ್ಥ್ಯ. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತತ್. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜ್ಞಾನದ ಕೊಂಡಿಯೂ ಕೂಡ ಅದು ಮಹದ್ಭೂತನಾದಂತಹ ಹಯಗ್ರೀವ ರೂಪಿ ಪರಮಾತ್ಮನ ಉಸಿರಾಟದ ಮಾತು. ನಿಶ್ವಸಿತಮೇತತ್. ಬ್ರಹ್ಮಪುರೋಹಿತ, ಬ್ರಹ್ಮಕಾಯಿಕ, ಮಹಾರಾಜಿಕಃ ಇತಿ ಚ ಮೋಕ್ಷಧರ್ಮೇ. ಇದು ಕೂಡ ಮತ್ತೆ ಮೋಕ್ಷ ಧರ್ಮದ್ದೇ ಮಾತು. ಮಹತೋಭೂತಸ್ಯ ನಿಶ್ವಸಿತಂ ಅನ್ನೋದು ಸೃಷ್ಟಿಯ ಆರಂಭದ ಕಾಲದಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಅವರು ದೇವತೆಗಳಿಗೆ ಈಶ, ಚತುರ್ಮುಖಾದಿಗಳಿಗೆ ನಿರಂತರ ಹುಟ್ಟಿಗೆ ಬೇಕಿರುವ ಆಶ್ರಯವನ್ನು ಕೊಟ್ಟವನು.
ಮತ್ತೆ ಮತ್ತೆ ಅವರನ್ನ ಸೃಷ್ಟಿಯ ಕಾರ್ಯಕ್ಕಾಗಿ ಜೋಡಿಸಿದವನು ಅಂತೆಲ್ಲ ನಮಗೆ ಒಟ್ಟು ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಮುಂದೆ ಅಲ್ಲಿಗೆ 11ನೇ ಶ್ಲೋಕದ ಭಾವ ಮುಗಿಯಿತು. ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರುತಾ ಅನ್ನೋದು ಒಟ್ಟು ಅದರ ಭಾವ. ನಾಳೆ ಮತ್ತೆ ಅದರ ಮುಂದಿನ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ